ನಮಸ್ಕಾರ 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 ಮುರಳಿಯವರೇ, ಏನ್ರಿ ಕೇಳಿಟ್ಕೊಂಡಿದ್ದೀರಾ? ಗುಂಡಾಗಿದೆ, ಬಾಲ್ ಥರ ಕಾಣ್ತದೆ. ಲಡ್ಡು ಅಲ್ಲ ರೀ, ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಆಲೂಗಡ್ಡೆ ಬೋಂಡ ಹೆಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಅಂಗಡಿ ಬೋಂಡ ಅಂಗಡಿಗಳಲ್ಲಿ ದಿನ ಕ್ಯೂ ನಿಂತ್ಕೊಂಡು ತಿನ್ನೋಂಥವ್ರಿಗೆ ಗೊತ್ತಿರುತ್ತೆ. ಹೋಟೆಲ್ಗಳಿಗೆ ಸಿಗುವಂಥ ಸ್ಪೆಷಲ್ ಆದಂಥ ಆಲೂ ಬೋಂಡ ನಮ್ಮ ಇವತ್ತಿನ ಸುಚಿ ಕಿಚಿ ಚಾನಲಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮಸ್ತೆ, welcome back to Suchi Kichi with Murli. This video is sponsored by Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. Sunpure physically refined sunflower ಎಣ್ಣೆ. Millets, nature to mankind. Nandini, ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್. ಮಳೆಗಾಲ ಚಳಿಗಾಲದಲ್ಲಿ ಸಂಜೆ ಆದರೆ ಏನಾರು ತಿನ್ನಬೇಕು ಅನಿಸುತ್ತೆ. ಖಂಡಿತವಾಗ್ಲೂ ಎಲ್ಲರಿಗೂ ಹೊಟ್ಟೆ ಹಸುವಾಗೇ ಆಗುತ್ತೆ. ವಿಂಟರ್ ಸೀಸನಲ್ಲಂತೂ ಚಳಿಗಾಲದಲ್ಲಿ ಊಟ ತಿಂಡಿ ಜಾಸ್ತಿ ಸೇರುತ್ತೆ, ಹಾಗೂ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳು ಸ್ನ್ಯಾಕ್ಸ್ನ ತಿನ್ನಬೇಕು ಅನಿಸುತ್ತೆ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿಂಟರ್ ಸೀಸನ್ ಸ್ಪೆಷಲ್ ಆಗಿ ಒಂದು ಆಲೂಗಡ್ಡೆ ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಆಲೂಗಡ್ಡೆ ಬೋಂಡಾಗೆ ಬೇಕಾಗುವ ಪದಾರ್ಥಗಳು: ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂ ಕಾಳು, ಕರಿಬೇವು, ಅಚ್ಕಾರದ ಪುಡಿ, ಅರಿಶಿಣದ ಪುಡಿ, ಉಪ್ಪು, ಎಣ್ಣೆ. ಮೊದಲನೇದಾಗಿಲಿ ಆಲೂ ಬೋಂಡಾಗೆ ಆಲೂಗಡ್ಡೆನ ಬೇಯಿಸಿಟ್ಕೋಬೇಕು. ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಬೇಯಿಸಿ ತಣ್ಣಗಾಗಿದೆ ಇದು. ಹಾಗೂ ಆಲೂಗಡ್ಡೆ ತುಂಬಾ ಒಂಥರ ನೀರಿನ ಅಂಶ ಇರೋ ಥರ ಬೇಯಿಸ್ಕೋಬೇಡಿ, ಆವಾಗ ನಮಗೆ ಬೋಂಡ ಪರ್ಫೆಕ್ಟ್ ಶೇಪಲ್ಲಿ ಬರೋದಿಲ್ಲ. ಇದೊಂದು ಟಿಪ್. ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಆಲೂಗಡ್ಡೆನ ಬೇಯಿಸ್ಕೋಬೇಕು, ಅಂದರೆ ಸಾಗಿ ಆಗಬಾರ್ದು. ತುಂಬ ನೀರಿನ ಅಂಶ ಥರ ಇದ್ದರೆ ಆಲೂಗಡ್ಡೆ ಬೋಂಡ ಆ ಶೇಪ್ ತೊಗೊಳ್ಳೋದಿಲ್ಲ. ಸೊ ಇಲ್ಲಿ ಬೆಂದು ತಣ್ಣಗಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಮೊದಲನೇದಾಗಿ ಆಲೂಗಡ್ಡೆನ ಇಲ್ಲಿ ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ. ಬೆಂದಿರೋಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನುಣ್ಣಗೆ. ಹೇಗೆ ಆಲೂಗಡ್ಡೆ ಪಲ್ಯನ ಮಾಡ್ಕೋತೀವಿ ಆ ರೀತಿಯಾಗಿ ಮೊದಲನೇದಾಗಿ ಪಲ್ಯನ ಮಾಡ್ಕೋಬೇಕು. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಪಲ್ಯಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ, ಸಣ್ಣ ಸೈಜು ಸಾಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ನೀರಿನ ಅಂಶ ಬಿಟ್ಕೊಡುತ್ತೆ. ಯಾಕಂದರೆ ಅದು ಆಲೂ ಬೋಂಡ ನಮಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ಶೇಪಲ್ಲಿ ಬರಬೇಕು ಅಂದರೆ ನೀರಿನ ಅಂಶ ಇರಬಾರ್ದು. ಅದರಿಂದ ಸಣ್ಣದೊಂದು ಈರುಳ್ಳಿ ಹಸಿ ವಾಸನೆ ಹೋಗೋಷ್ಟು ಬಾಡಿಸ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವು, ಸಣ್ಣದಾಗಿ ಹೆಚ್ಚಿರೋಂಥ ಪುದೀನ, ಸ್ವಲ್ಪ ತುಂಬ ಬೇಡ, ಸ್ವಲ್ಪ ಪುದೀನ ಸೊಪ್ಪು. ಈ ಆಲೂ ಬೋಂಡಾಲಿ ಒಳ್ಳೆ ಘಮ ಕೊಡುತ್ತೆ. 1-2 ಹಸಿ ಮೆಣಸಿನ್ಕಾಯಿ ಖಾರಕ್ಕೆ. ಆಲೂ ಬೋಂಡಾಲಿ ಫೈನಾಗಿ ಚಾಪ್ ಆಗಿರೋಂಥ ಹಸಿ ಮೆಣಸಿನ್ಕಾಯಿ, ಸಣ್ಣದಾಗಿ ತುರಿದಿರೋಂಥ ಹಸಿ ಶುಂಠಿ, ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ, ಟೇಸ್ಟಿ. ನೀ ಸೀರೆಯ ಉಟ್ಟು ವಯ್ಯಾರದಿ ಬಂದೆ, ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಆಲೂಗಡ್ಡೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಬೆಂದು. ಸೊ ಈಗ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬಟಾಣಿ ಸೀಸನಲ್ಲಿ ಬಟಾಣಿನೂ ಸಹ ಸೇರಿಸ್ಕೋಬೋದು, ಸ್ವಲ್ಪ ಚೆನ್ನಾಗಿರುತ್ತೆ. ಬೇಯಿಸ್ಕೊಂಡು ಬಟಾಣಿನ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸಪ್ ಆದರೆ ಸಾಕು. ಆಲೂಗಡ್ಡೆ ಬೆಂದಿರುತ್ತೆ. ನಮಗೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕಿರೋದ್ರಿಂದ ಬೇಗ ಬೇಯುತ್ತೆ, ಭಾಳ ಕ್ವಿಕ್ಕಾಗಿ ಆಗುತ್ತೆ ಇದು. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ಬೋಂಡಾಗೆ. ಯಾರು ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಾದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಆಲೂ ಬೋಂಡ ಡೀಪ್ ಫ್ರೈ ಮಾಡೋಂಥದ್ದು ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಕಾಯಿಗಿಟ್ಟಿದ್ದೀನಿ. ಇಲ್ಲಿ ಬೋಂಡ ಮಾಡೋದಕ್ಕೆ ಆ ಬ್ಯಾಟರ್, ಕಡಲೆ ಹಿಟ್ಟಿನ ಬ್ಯಾಟರ್ ಏನಿದೆ ಅದು ತಯಾರಿ ಮಾಡ್ಕೋಬೇಕು. 1 ಕಪ್ಪಷ್ಟು ಕಡಲೆ ಹಿಟ್ಟು,
1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡ್ರೆ 1/4 ಭಾಗದಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಮಗೆ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. 1/4 ಭಾಗದಷ್ಟು ಅಕ್ಕಿ ಹಿಟ್ಟು, ಚಿಟಿಗೆಯಷ್ಟು ಅಡುಗೆ ಸೋಡಾ. ಆ ಬೋಂಡ ಅಂದ್ರೆ ಫ್ಲಫಿಯಾಗಿ ಬರಬೇಕು, ಅದರಿಂದ ಈ ಸೋಡಾ ಹಾಕಬೇಕು. ಚಿಟಿಗೆಯಷ್ಟು ಅಡುಗೆ ಸೋಡಾ, ಅಜ್ವೈನ್, ಓಂ ಕಾಳು ಸ್ವಲ್ಪ ಈ ರೀತಿಯಾಗಿ ರಬ್ ಮಾಡಿ ಹಾಕಿ ಒಳ್ಳೆ ಘಮ ಕೊಡುತ್ತೆ ಇದು ನಮಗೆ ಬೋಂಡಾಲಿ. ಅರಿಶಿನದ ಪುಡಿ ಸ್ವಲ್ಪ ಬೋಂಡಾಗೆ ಅಚ್ಕಾರದ ಪುಡಿ, ಇಟ್ಸ್ ಅನ್ ಆಪ್ಷನ್. ನಾವು ಪಲ್ಯಕ್ಕೆ ಖಾರ ಹಾಕಿರ್ತೀವಿ, ಸ್ವಲ್ಪ ಹಾಕೊಳ್ಳಿ. ಹಾಗೂ ಪಲ್ಯಕ್ಕೂ ಉಪ್ಪು ಸೇರಿಸಿರ್ತೀವಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಪಲ್ಯದ ಉಪ್ಪು ನೋಡಿಕೊಂಡು ನೀವು ಇಲ್ಲಿ ಸೇರಿಸ್ಕೋಬೋದು. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ, ಗಂಟುಗಳಿಲ್ದ ಹಾಗೆ. ಈ ಬಜ್ಜಿ ಬೋಂಡಾಗೆಲ್ಲ ಕೈಯಲ್ಲಿ ಕಲಸಿದ್ರೇ ಹಿಟ್ಟು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ. ನಾನು ಇಲ್ಲಿ ಕೈನೇ ಬಳಸ್ತೀನಿ. ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟುಗಳಿರಬಾರ್ದು. ಇದು ನಮಗೆ ಬೋಂಡ ಕ್ರಿಸ್ಪಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಬ್ಯಾಟರ್ ಹೇಗಿರಬೇಕು ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ತುಂಬ ತೆಳುವಾದರೆ ಆಲೂಗಡ್ಡೆ ಅಂಟೋದಿಲ್ಲ ಅದಕ್ಕೆ, ತುಂಬ ಗಟ್ಟಿ ಆದರೆ ಅದು ಹಿಟ್ಟು ಥರ ದಪ್ಪ ಹಿಟ್ಟಾಗಿ ಬರುತ್ತೆ. ಸೊ ಆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಅದನ್ನು ಕಲಿಸ್ಕೋಬೇಕು. ನಾನು ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಳಿ. ನೋಡಿ, ಈ ಹದ ಇರಬೇಕು. ಆಲೂಗಡ್ಡೆ ಬೋಂಡಾಗೆ ಉಂಡೆಗಳನ್ನ ಮಾಡಿ ಇಟ್ಟಿದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಇದನ್ನು ನೀಟಾಗಿ ರೌಂಡ್ ಬಾಲ್ಸ್ ಆಗಿ ಉಂಡೆ ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆ. ಈ ಸೈಡ್ ಇಲ್ಲಿ ಬ್ಯಾಟರ್, ಕಡಲೆ ಹಿಟ್ಟಿನ ಬ್ಯಾಟರ್ ರೆಡಿಯಾಗಿದೆ. ಇದರಲ್ಲಿ ಅದ್ದಿ ಎಣ್ಣೆಲಿ ಕರೆದ್ರೆ ಆಲೂ ಬೋಂಡ ರೆಡಿಯಾಗುತ್ತೆ. ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ. ಅದರಲ್ಲಿರೋ ಎಕ್ಸಸ್ ಹಿಟ್ಟನ್ನ ತೆಗೆದಾಕ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು. ಯಾವುದೇ ಡೀಪ್ ಫ್ರೈಡ್ ಬಜ್ಜಿ ಬೋಂಡ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ. ಆಲೂ ಬೋಂಡ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ, ತೆಗಿತಾ ಇದ್ದೀನಿ ಈಗ. ಅದಕ್ಕೆ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಈ ಆಲೂ ಬೋಂಡ ಅನ್ನೋದು ಜಾಸ್ತಿ ಟಿಫನ್ ಸೆಂಟರ್ಗಳಲ್ಲಿ, ಫಾಸ್ಟ್ ಫುಡ್ ಕಡೆ, ಉಡುಪಿ ಹೋಟ್ಲುಗಳಲ್ಲಿ ತುಂಬಾ ಫೇಮಸ್ ಆಲೂ ಬೋಂಡ ಆ ಸೈಡಲ್ಲೆಲ್ಲ. ಆ ರೀತಿಯಾಗಿ ಇನ್ನೂ ಕ್ರಿಸ್ಪಿ ಬೇಕು ಅಂದರೆ ಇನ್ನೂ ಒಂದು ಸತಿ ಮತ್ತೆ ಸ್ವಲ್ಪ ಮುಕ್ಕಾಲು ಬೇಯಿಸ್ಕೊಂಡು ಮತ್ತು ಇನ್ನೊಂದು ಸತಿ ನೀವು ಎಣ್ಣೆಯಲ್ಲಿ ಹಾಕೋಬೋದು. ಇನ್ನೂ ಗರಿ ಗರಿಯಾಗಿ ಬರುತ್ತೆ. ಚಳಿಗಾಲಕ್ಕೆ ಪರ್ಫೆಕ್ಟ್ ಆಗಿರಂತ ಆಲೂ ಬೋಂಡ, ಬಿಸಿ ಬಿಸಿ ಬೋಂಡ. ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಈ ಚಳಿಗಾಲಕ್ಕೆ, ಈ ಚಳಿಗೆ, ಅದು ಬೆಂಗಳೂರಿನಲ್ಲಿ ಈ ಥರ ಬೋಂಡ ತಿಂತಾ ಇದ್ರೆ ಕಳೆದೋಗ್ಬಿಡ್ತೀರಾ. ಈ ಆಲೂ ಬೋಂಡ ಸ್ಪೆಷಲ್ ಏನಂದರೆ ಇದಕ್ಕೆ ಚಟ್ನಿ ಗಿಟ್ನಿಲ್ಲ ಏನು ಮಜಾ ಬರಲ್ಲ, ಹಂಗೆ ತಿನ್ನೋದು. ಯಾಕಂದರೆ ಮಸಾಲೆನೇ ಒಳಗಿರುತ್ತೆ. ಎಷ್ಟು ಮಜಾ ಇದೆ ಅಂದರೆ ಕೆಲವ್ರಿಗಂತೂ ಭಾಳ ಫೇವ್ರೇಟ್ ಆಲೂ ಬೋಂಡ. ಹೌದು, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಒಂದೊಂದು ಮದುವೆಗಳ ಊಟಗಳಲ್ಲೂ ಕೂಡ ಈ ಆಲೂ ಬೋಂಡ ಇಟ್ಟಿರ್ತಾರೆ. ಅದು ಸ್ವಲ್ಪ ದಪ್ಪಾಗಿರ್ಬೋದೇನೋ. ಕೆಲವು ಸಾಯಂಕಾಲ ಸಂಜೆ ತಿನ್ನಕ್ಕೆ ಟೀ ಕಾಫಿ ಜೊತೆಗೆ ಸಂಜೆ ಹೊತ್ತು ಮಳೆಗಾಲ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ಗೆ 4 ಕೊಡ್ತಾರೆ. ಕೆಲವರು 4 ಒಬ್ಬರೇ ತಿಂತಾರೆ. ಅಂದರೆ 4-5 ಒಬ್ಬರೇ ತಿನ್ನೋಂಥ ಬೋಂಡ ಈ ಆಲೂ ಬೋಂಡ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದ ಪದಾರ್ಥಗಳನ್ನ ಬಳಸಿರುವಂಥದ್ದು. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳ್ತಾ ಇರೋರು ಇದನ್ನ ತಗೊಂಡು ಪರಿಹಾರನ ಕಂಡುಕೊಂಡಿದ್ದಾರೆ. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಉಪಯೋಗಿಸೋದು ಕೂಡ ತುಂಬ ಸುಲಭ. ಒಳಗಡೆ ಈ ಥರ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಊಟಕ್ಕಿಂತ ಮೊದಲು ಒಂದು ಸರಿ ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದೆ ಸರ್ ನನಗೆ ಅಂದರೆ 2 ಸರಿ ತಗೊಳ್ಳಿ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಈ ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟ್ ಇದೆ. ಎಲ್ಲವನ್ನು ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಭಾರತದ ಮೊದಲನೆಯ ಫಿಸಿಕಲಿ ರಿಫೈಂಡ್ ಮಾಡಿರೋ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಸನ್ ಪ್ಯೂರ್ ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ಈ ಅದ್ಭುತವಾಗಿರುವಂಥ ಬೋಂಡಾನ ಯಾವುದ್ರಲ್ಲಿ ಕರೆದಿದ್ದೀವಿ ಅಂದರೆ ಅದು ಸನ್ ಪ್ಯೂರ್ ಆಯಿಲೇ. ನೋಡಿ, ಸ್ವಲ್ಪನೂ ನಿಮಗೆ ಎಣ್ಣೆ ಎಲ್ಲ ಮೆತ್ಕೊಳ್ಳೋದಿಲ್ಲ. ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಪದಾರ್ಥಗಳನ್ನ ಕರಿಬೋದಾದಂಥ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲ್ಲೇ. ಜೊತೆಗೆ ಈ ಸನ್ ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಯಲ್ಲಿ ಸಿಗುವಂಥ ಎಣ್ಣೆ ಸನ್ ಪ್ಯೂರ್ ಆಯಿಲ್. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಅಲ್ಲಿ ಸನ್ ಪ್ಯೂರ್ ಅವರ ಬೇರೆ ಎಲ್ಲ ಪ್ರಾಡಕ್ಟನ್ನು ಕೂಡ ನೀವು ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಮೆಚ್ಚುಗೆಯ ಬ್ರ್ಯಾಂಡ್.
ಮೆಚ್ಚುಗೆಯ ಬ್ರ್ಯಾಂಡ್, ಅಚ್ಚುಮೆಚ್ಚಿನ ಬ್ರ್ಯಾಂಡ್, ಹಾಲಿನ ಉತ್ಪನ್ನಗಳಿಗೆ ನಂಬರ್ 1 ಸ್ಥಾನವನ್ನು ಪಡೆದಿರುವಂಥದ್ದು ಯಾವುದಾದ್ರು ಇದ್ದರೆ ಅದು ನಮ್ಮ ನಂದಿನಿನೇ. ಯಾಕಂದರೆ ಹಾಲು, ತುಪ್ಪ, ಮೊಸರು, ಬೆಣ್ಣೆ ಏನು ಬೇಕ್ರಿ ನಿಮಗೆ ಎಲ್ಲವೂ ಸಿಗುವಂಥದ್ದು ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ. ನಮ್ಮ ಕಾರ್ಯಕ್ರಮದಲ್ಲಿ ನಂದಿನಿಯ ಉತ್ಪನ್ನಗಳನ್ನು ನಾವು ಬಳಸ್ತಾ ಇದ್ದೀವಿ. ನೀವು ಕೂಡ ನಂದಿನಿಯ ಉತ್ಪನ್ನಗಳನ್ನೇ ಬಳಸಿ. ಯಾಕಂದರೆ ಇದು ಕರ್ನಾಟಕದ ರೈತರಿಂದ ನಾವು ತಗೊಂಡಂಥ ಹಾಲಿನಿಂದ ತಯಾರು ಮಾಡಿದಂಥ ಉತ್ಪನ್ನಗಳು. ಜೊತೆಗೆ ಈ ಹಾಲು, ಮೊಸರು, ತುಪ್ಪದ ಜೊತೆಗೆ ವೈವಿಧ್ಯಮಯ ಸಿಹಿ ಪದಾರ್ಥಗಳು, ಯಾವ ಸಿಹಿ ಪದಾರ್ಥ ಬೇಕೋ ಅದೆಲ್ಲ ನಂದಿನಿಲಿ ಸಿಗುತ್ತೆ. ಯಾವ ಐಸ್ ಕ್ರೀಮ್ ಬೇಕು ನಂದಿನಿಲಿ ಸಿಗುತ್ತೆ. ಯಾವ ಕುಕ್ಕೀಸ್ ಅಂದರೆ ಬಿಸ್ಕೆಟ್ಗಳೆಲ್ಲ ಬೇಕು ಅದೆಲ್ಲ ನಂದಿನಿ ಸಿಗುತ್ತೆ. ಸ್ನ್ಯಾಕ್ ಐಟಮ್ಸು ಸಿಗುತ್ತೆ. ಇವೆಲ್ಲವೂ ಸಿಗುತ್ತೆ. ಇವೆಲ್ಲವೂ ಕೂಡ ಕರ್ನಾಟಕದ ಹೆಮ್ಮೆ ನಂದಿನಿಯ ಉತ್ಪನ್ನಗಳು. KMF ನಮ್ಮ ನಂದಿನಿ. ಮಿಲೆಕ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸನ್ನು ತಿನ್ನಕ್ಕಾಗದಿದ್ದವರು ಮಿಲೆಕ್ಸಿನ ಇನ್ಸ್ಟೆಂಟ್ ಫುಡ್ಗಳನ್ನ ಬಳಸೋಕ್ಕೆ ಶುರು ಮಾಡಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ರುಚಿಕರವಾದಂಥ ಇನ್ಸ್ಟೆಂಟ್ ಫುಡ್ಗಳನ್ನು ಬಿಟ್ಟಿದ್ದಾರೆ. ಅದರೊಳಗೆ ಇನ್ಸ್ಟೆಂಟ್ ದೋಸೆ ಸಿಗುತ್ತೆ, ಇನ್ಸ್ಟೆಂಟ್ ಉಪ್ಪಿಟ್ಟು ಸಿಗುತ್ತೆ, ಇನ್ಸ್ಟೆಂಟ್ ರವಾ ಇಡ್ಲಿ ಸಿಗುತ್ತೆ, ಇನ್ಸ್ಟೆಂಟ್ ರಾಗಿ ಇಡ್ಲಿ ಸಿಗುತ್ತೆ. ಏನು ಬೇಕು ಎಲ್ಲವೂ ಇನ್ಸ್ಟೆಂಟಾಗಿ ಮಿಲೆಕ್ಸಿಂದ ಮಾಡಿರುವಂಥ ಉತ್ಪನ್ನಗಳಿಗೆ ನಮ್ಮ ಮಿಲೆಕ್ಸ್ ಅವರು ಉತ್ಪನ್ನಗಳನ್ನ ತಂದಿದ್ದಾರೆ. ಇದನ್ನು ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಆನ್ಲೈನಲ್ಲಿ ಮಿಲೆಕ್ಸ್ ಅವರ ಎಲ್ಲ ಉತ್ಪನ್ನಗಳು ನೀವು ತೊಗೋಬೋದು. ಯಾವಾಗ ಮಿಲೆಕ್ಸ್ ಉತ್ಪನ್ನಗಳು ನೀವು ತೊಗೊಳಕ್ಕೆ ಶುರು ಮಾಡ್ತೀರಿ, ನಿಮ್ಮ BP ಕಂಟ್ರೋಲ್ ಆಗಿರುತ್ತೆ, ಶುಗರ್ ನಾರ್ಮಲ್ ಆಗಿರುತ್ತೆ, ವೆಯ್ಟ್ ರಿಡಕ್ಷನ್ ಆಗಿರುತ್ತೆ, ನೋಡೋಕ್ಕೆ ಸ್ಲಿಮ್ಮಾಗಿ ಕಾಣ್ತೀರಾ. ಇವೆಲ್ಲ ಆಗಬೇಕು ಅಂದರೆ ನಮ್ಮ ಮಿಲೆಕ್ಸ್ ಉತ್ಪನ್ನಗಳನ್ನೇ ಬಳಸಿ. ಒಳ್ಳೆ ಆಲೂ ಬೋಂಡ ಇಲ್ಲಿದೆ. ಈ ಥರ ಹೊಸ ಅಡುಗೆಗಳನ್ನ ನೀವು ನೋಡಿಕೊಂಡು ಕಲ್ತ್ಕೊಂಡು ರುಚಿಯಾಗಿ ಮಾಡ್ಕೋಬೇಕಾಗಿದ್ರೆ ನಮ್ಮ ಸುಚಿಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಕಳಿಸುವಂಥ ಎಲ್ಲ ಅಡುಗೆಗಳು ನಿಮಗೆ ಬಂದು ತಲುಪುತ್ತೆ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.